ಮೊನ್ನೆ ಯಾರೋ ಕಾಂಗ್ರೆಸ್ ನಮ್ಮ ಏರಿಯಾದಲ್ಲಿ ಸಿಕ್ಕಿದ್ದ, ಅವನು ಹೇಳ್ತಾ ಇದ್ದ, ಅಣ್ಣ ಸಿದ್ದರಾಮಣ್ಣ ಫಸ್ಟು ಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಕೂಡ ಏನೋ ಒಂಥರ ನಮ್ಗೆ ಆನಂದ, ಅಣ್ಣ ಹುಲಿಯಾ 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 ಅಂತ ಕೂಗ್ತಾ ಇದ್ರಿ. ಎಲ್ಲೋಗು ಹೌದು ಹುಲಿಯಾ ಹೌದು ಹುಲಿಯಾ, ಬೇಜಾರಾಗಿ ಒಂದು ಸರಿಸೋದು, ಏಯ್ ಯಾವನವನವ ಕುದ್ರಳವನ್ನ ಇಲ್ಲ ಎಣ್ಣೆ ಹೊಡೆದನ್ನು ಕಳಿಸಿ ಓಡಿಸೋ, ಅದನ್ನು ನೋಡಿದ್ದೀನಿ ನಾನು. ಈಗ ಒಂದು ವರ್ಷದಿಂದ ಯಾವನು ಹುಲಿಯಾ ಅನ್ನೋರೇ ಒಬ್ರು ಇಲ್ಲ, ಯಾರು ಇಲ್ಲ. ಹೌದು ಹುಲಿಯಾ ಹೋಗಿ ಹೌದು ಇಲಿಯಾ ಆಗೋಗ್ಬಿಟ್ಟೈತೆ ಇವಾಗ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲಿ ಹೆಗ್ಗಣಗಳು ಸೇರ್ಕೊಂಬಿಟ್ಟಿದೆ. ಹೆಗ್ಗಣ ಮಧ್ಯೆ ಸೇರ್ಕೊಂಡು ಅವರು ಔಟಿದ್ರು, ಹುಲಿ ಹೋಗಿ ಇಲಿ ಔಟೈತೆ ಈಗ. ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಆ ಜಯಶ್ರೀದು ಎದ್ದು ನಿಂತ್ರ ಅವರು ಕನ್ನಡ ಕಾವಲು ಸಮಿತಿ 7 ಗಣಕ್ಕೆ ಎದ್ದು ನಿಂತ್ಕೊಂಡು ನೀನೇನಪ್ಪ ಮಾತಾಡೋದು, 1 ನಿಮಿಷ ಸಸ್ಪೆಂಡ್ ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ, ಹುಲಿಯಾ ಹೌದು ಹುಲಿಯಾ ಅಂತ. ಈಗ ಹೇಳ್ತಾ ಇದ್ದೀನಿ, ಹೌದು ಹುಲಿಯಾ ಅಲ್ಲ ಇಲಿಯಾ. ಸರ್ಕಾರದ ಒಂದು ಜವಾಬ್ದಾರಿ ಆಡಳಿತ ಅಸೆಂಬ್ಲಿಯಲ್ಲೂ ತೋರಿಸ್ಬೇಕು ನೀವು. ಕೃಷ್ಣ ಬೈರೇಗೌಡರು ಇರಬೇಕಾಯ್ತು, ಇಲ್ಲ ಅವ್ರು ಇದ್ದಿದ್ರೆ ಸರಿ ಇತ್ತು. ಲಾಸ್ಟ್ ಟೈಮ್ ಅವ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ರು. ಅವರು ಅವನು ಯಾವನೋ ಕಳ್ತನ ಮಾಡ್ತಾವನೆ 10 ಎಕರೆನ ನಮ್ಮ ಕ್ಷೇತ್ರದಲ್ಲಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಾ ಅಂತ. ಪ್ರಿಯಾಂಕಾ ಅವರು ಇದ್ರು ಪಕ್ಕದಲ್ಲಿ. ಇಮಿಡಿಯೇಟಾಗಿ ಅವನ ಮೇಲೆ ಕ್ರಮ ತೆಗೆದುಕೊಡ್ಬೇಕು, ಇಮಿಡಿಯೇಟಾಗಿ ತನಿಖೆ ಆಗಬೇಕು, ಇಮಿಡಿಯೇಟಾಗಿ ಬಂಧಿಸಬೇಕು ಅಂದರು. ನಾನು ಅವ್ರು ಮಾತಾಡೋ ಸುಮ್ಮನೆ ಇದ್ದೆ. ಆಮೇಲೆ ಎದ್ದು ನಿಂತ್ಕೊಂಡು ಹೇಳಿದೆ, ಕೃಷ್ಣ ಅವರೇ ತಾವು ಹೇಳಿ ಯಾವ ತನಿಖೆ ಎಲ್ಲಿ ಬಂಧಿಸಬೇಕು ಏನು ಹೇಳಿ ಅಂತಂದೆ. ಅದು ಯಾಕೆ ಹೋಗುತ್ತಿಲ್ಲ, ಸಡನ್ನಾಗಿ ಕೂತ್ಕೊಂಬಿಟ್ಟು ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ. ಇವತ್ತು ನೀವು ಹೇಳಬೇಕಾಯ್ತು, ಯಾವ ಅಧಿಕಾರಿ ಅವನು ಒಬ್ಬ ಪದ್ಮಶ್ರೀ ಪ್ರಶಸ್ತಿ ರಾಜ್ಯಸಭಾ ಸದಸ್ಯ ಅವಾಗ ಅವಮಾನ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ತಪ್ಪಿಗೆ ಕೂತಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಪಾಲ್ದಾರರು ಅಂತ, ಪಾರ್ಟ್ನರ್ಸ್, ಯು ಆರ್ ದ ಪಾರ್ಟ್ನರ್ಸ್. ಅದರಿಂದ ಅಧ್ಯಕ್ಷರೇ, ಇದು ರಾಜ್ಯಪಾಲರ ಕೈಲಿ ಅವರು ಏನು ಭಾಷಣವನ್ನು ಮಾಡಿಸಿದ್ದಾರೆ, ನಾನು ರಾಜ್ಯಪಾಲರಿಗೆ ವಂದನೆಯನ್ನು ಅರ್ಪಿಸ್ತೀನಿ. ರಾಜ್ಯಪಾಲರ ಕೈಲಿ ಏನು ಹೇಳಿಸಿರ್ತಾರೋ ಅದಕ್ಕೆ ನನಗೆ ವಿರೋಧ ಇದೆ. ಒಟ್ಟಾರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅದನ್ನು ಈ ಸರ್ಕಾರಕ್ಕೆ ಗೌರವ ಇಲ್ಲ. ಗೌರವ ಇದ್ದಿದ್ದರೆ ಈ ಸರ್ಕಾರ ಕ್ರಮಗಳಾಗ್ತಾ ಇತ್ತು. ಲಂಚಾವತಾರ ತಾಂಡ ಆಡ್ತಾ ಇದೆ. ಅದರಿಂದ ಈ ಗವರ್ನರ್ ಭಾಷಣ ಏನು ಮಾಡಿಸಿದ್ದಾರೆ, ಅವ್ರ ಬಾಯಲ್ಲಿ ತಪ್ಪುಗಳನ್ನು ಹೇಳಿಸಿದ್ದಾರೆ. ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಧನ್ಯವಾದ ತಾವು ಅವಕಾಶ ಕೊಟ್ಟಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.